ರೀಚ್ ಆಗಿ ಅವರು ಬಸ್ಸಿಂದ ಕೆಳಗಿಳಿತಾರೆ. ಯಾರೂ ಅವರ ಹೇಳಿದ ಹಳ್ಳಿಗೆ ಬರೋಕ್ಕೆ ರೆಡಿ ಇರಲ್ಲ. ಕೊನೆಗೂ ಒಬ್ಬ ಗಾಡಿಯವನು ಒಪ್ತಾನೆ. ದಾರಿ ಉದ್ದಕ್ಕೂ ಆ ಹುಡುಗ ಕತೆಗಳನ್ನ ಹೇಳ್ತಾನೆ. ಆ ಹಳ್ಳಿಯಲ್ಲಿ ಸುಮಾರು ಮನೆಗಳಿದೆ, ಆದರೆ ಅಲ್ಲಿ ತುಂಬ ಕಮ್ಮಿ ಜನ ವಾಸ ಮಾಡ್ತಿದ್ದಾರೆ. ಏನೂ ಕಾರಣ ಇಲ್ಲದೆ ಸಾಯ್ತಾರೆ. ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರೋ ಕಾಯಿಲೆಗಳು ಇವೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ಮಾಯಾ ಮತ್ತು ಡೀನಿಗೆ ಒಂಥರ ಆಗುತ್ತೆ. ಫೈನಲಿ ಹಳ್ಳಿ ರೀಚ್ ಆಗ್ತಾರೆ. ಅವನು ಅವ್ರನ್ನ ವಿಲೇಜ್ ಹೆಡ್ ಮನೆ ಹತ್ರ ನಿಲ್ಲಿಸ್ತಾನೆ. ಆದರೆ ಆ ವಿಲೇಜ್ ಹೆಡ್ಡು ಮನೇಲಿರಲ್ಲ. ಅವನ ಅಮ್ಮ ಹೊರಗೆ ಬಂದು ಅವರು ಇಲ್ಲಿ ಯಾಕೆ ಬಂದರು ಅಂತ ಕೇಳ್ತಾಳೆ. ಮಾಯಾ ಅವಳ ಐಡೆಂಟಿಟಿನ ಮುಚ್ಚಿಟ್ಟು ಅವಳೊಂದು ಸ್ಟೂಡೆಂಟು ಒಂದು ರಿಸರ್ಚ್ ಮೇಲೆ ಅಲ್ಲಿ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ಆದರೆ ಈಗ ಅವ್ರಿಗೆ ವಾಸ ಮಾಡೋಕ್ಕೆ ಜಾಗ ಇಲ್ಲ. ಅವರು ಹಳೆ ಮನೆ ಹೋಗೋಕ್ಕೆ ಡಿಸೈಡ್ ಮಾಡ್ತಾರೆ. ಊರಿನ ಒಳಗೆ ನಡ್ಕೊಂಡು ಹೋಗ್ತಾರೆ. 20 ವರ್ಷಗಳಿಂದ ಆ ಮನೆ ಲಾಕ್